ಕಾರ್ಯಕರ್ತರೊಟ್ಟಿಗೆ ಇರಬೇಕು, ಮುಖಂಡರೊಟ್ಟಿಗೆ ನಾನು ಬದುಕಬೇಕು, ರಾಜ್ಯದ ಬಡ ಜನರಿಗಾಗಿ ಈ ದೇಹ ಸಮರ್ಪಣೆ ಮಾಡಬೇಕು ಅಂತೇಳಿ 90 ದಿನಗಳ ಕಾಲ ಏನು ರಥಯಾತ್ರೆ, ಪಂಚರತ್ನ ರಥಯಾತ್ರೆ ಮಾಡಿದರು. ಆ ರಥಯಾತ್ರೆ ನೋಡಿದರೆ ಅದು ಬಹುಶಃ ನಾವು ಇವತ್ತಿಗೂ ಕೂಡ ಕಣ್ಣು ಕಟ್ಟಂಗಿದೆ. ಖಂಡಿತ ಆ ರಥಯಾತ್ರೆ ನೋಡಿದರೆ ನಾವು ಖಂಡಿತವಾಗಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ಕುಮಾರಣ್ಣವ್ರು ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ಕನಸು ಕಂಡಿದ್ವಿ. ಅವತ್ತು ಹರಿಹರಕ್ಕೆ ಬಂದಾಗ ಸಂಜೆ ಆಗಿತ್ತು, ಬಹುಶಃ ಎಲ್ಲೂ 2 ದಿವಸ ಕೊಟ್ಟಿರಲಿಲ್ಲ ಕಾರ್ಯಕ್ರಮ. ಹರಿಹರಕ್ಕೆ ಹಿಂದಿನ ದಿವಸ ಬಂದು ಮಾರನೇ ದಿವಸ ಹೋದರು. ಅದೇನೋ ಶಿವಶಂಕರ್ ಮೇಲೆ, ಹರಿಹರದ ಮೇಲೆ, ಈ ಕಾರ್ಯಕರ್ತರು ಮುಖಂಡರ ಮೇಲೆ ಅಗಾಧವಾದ ಪ್ರೀತಿ ಕುಮಾರಣ್ಣವ್ರಿಗೆ. ಅದರಲ್ಲೂ ನಾನು ಅಂದರೆ ಸ್ವಲ್ಪ ಕುಮಾರಣ್ಣಂಗೆ ಪ್ರೀತಿನೂ ಅಷ್ಟೇ, ಭಯನೂ ಅಷ್ಟೇ. ಅವ್ರು ಹೇಳಿದ್ದಾರೆ, ಶಿವಶಂಕರ್ ಅಷ್ಟು ಸುಲಭವಾದ ವ್ಯಕ್ತಿ ಅಲ್ಲ, ನೇರವಾಗಿ ಮಾತಾಡ್ತಾನೆ, ಸ್ಪಷ್ಟವಾಗಿ ಮಾತಾಡ್ತಾನೆ, ನನಗೂ ಬಿಡೋದಿಲ್ಲ, ಆದರೆ ಅವನ ಹೃದಯ ಭಾಳ ಸ್ಪಷ್ಟವಾಗಿದೆ, ಅವನ ಹತ್ರ ಬಂದವ್ರು ಮತ್ತೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದರು. ಭಾಳ ಕೆಲಸಗಾರ ಅಂತ ಹೇಳಿದರು. ಅವತ್ತು ಬಂದಾಗ ಸುಮಾರು 50,000 ಜನಕ್ಕೂ ಹೆಚ್ಚು ಪಂಜಿನ ಮೆರವಣಿಗೆಯೊಂದಿಗೆ ಅವ್ರನ್ನ ಸ್ವಾಗತ ಮಾಡಿದ್ವಿ. ಅದು ಬಹುಶಃ ಇತಿಹಾಸದಲ್ಲೇ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಂಜೆ ಬಂದಿದ್ರೆ ನಿಮಗೂ ಪಂಜಿನ ಮೆರವಣಿಗೆ ರೆಡಿ ಮಾಡಿದ್ದೆ ನಾನು. ಪಂಜ್ ರೆಡಿ ಇದ್ವು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಣ್ಣರು ಎಷ್ಟು ಪ್ರೀತಿ ಇಟ್ಟಿದ್ರೋ ಅಷ್ಟೇ ಪ್ರೀತಿಯಿಂದ ನನ್ನೊಟ್ಟಿಗೆ ಇರಬೇಕು ಅಂತೇಳಿ ಇವತ್ತು 1 ದಿನಗಳ ಕಾಲ ಸಂಪೂರ್ಣ ಹರಿಹರ ನಗರಕ್ಕೆ ಕೊಟ್ಟಿದ್ದಾರೆ. ಅದು ನಮ್ಮ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ತಾಲೂಕು ಮೇಲೆ ಇಟ್ಟಂಥ ಪ್ರೀತಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ.